ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇದೆಲ್ಲಪ್ಪ ಹೋಗ್ತಾ ಇದ್ದಾಳೆ ಅಂದ್ಕೊಂಡಿದ್ದೀರಾ? ಬೆಂಗಳೂರು ಹೋಗ್ತಾ ಇದ್ದೀನಿ. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಅಂತ ಬೆಂಗಳೂರಿಗೆ ಹೊರಟಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಇದ್ದೀರಾ? ನಾವು ಬೆಳಗ್ಗೆ ಚಿಕ್ಕಮಂಗ್ಳೂರಿಂದ ಹೊರಟಿದ್ವಿ. ಸಂಜೆ ಆಯಿತು ಬೆಂಗಳೂರು ಹೋಗಬೇಕಾದ್ರೆ. ಹಾಗೆ ನಾವು ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ. ಅಂದರೆ ನಮ್ಮ ತಂದೆಯ ಅಣ್ಣನ ಮಗಳು ಮನೆ ಬೆಂಗಳೂರಲ್ಲಿದ್ದಾರೆ. ನಮ್ಮ ಭಾವ ಒಳ್ಳೆಯ ಕೆಲಸದಲ್ಲಿದ್ದಾರೆ. ಹಾಗಾಗಿ ಅವ್ರ ಮನೆ ಇದು ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಅವ್ರ ಮನೆಯ ನಾಯಿ ಕೂಡ ರೆಡಿಯಾಗಿದೆ ನೋಡಿ. ಅಲ್ಲಿ ನಮ್ಮನ್ನು ನೋಡಿಬಿಟ್ಟು ವೆಲ್ಕಮ್ ಮಾಡ್ತಾಯಿದೆ. ವೆಲ್ಕಮ್ ಮಾಡುತ್ತೆ ಅನ್ನೋದಕ್ಕಿಂತಲೂ ನಮ್ಮನ್ನು ನೋಡಿ ಕಚ್ಚದಿದ್ದರೆ ಸಾಕು, ಆ ರೀತಿಯಾಗಿ ಅದು ಕೂಗ್ತಾ ಇದೆ. ಹಾಗೆ ಇದು ನಮ್ಮ ಅಕ್ಕನ ಮನೆಯ ಕೆಳಗಡೆ ಬಾಡಿಗೆ ಕೊಟ್ಟಿದ್ದಾರೆ ಈ ಮನೆ. ಅವರು ಮೇಲ್ಗಡೆ ಅಫ್ಟಿಯರಲ್ಲಿ ಇದ್ದಾರೆ. ಇದು ನೋಡಿ ನಮ್ಮ ಅಕ್ಕ ಪಾಟ್ ಎಲ್ಲ ಜೋಡಿಸಿಟ್ಟಿದ್ದಾಳೆ. ಬೆಂಗಳೂರಲ್ಲಿದ್ರೂ ತುಂಬ ಚೆನ್ನಾಗಿ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಅವಳು ನಮ್ಮ ಮಲೆನಾಡ ಹುಡುಗಿ, ಹಾಗಾಗಿ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾಳೆ ಗೊತ್ತಾ. ಕೆಲವೊಂದು ಗಿಡಗಳು ಹಾಳಾಗಿದೆ, ಏಕೆ ಅಂದರೆ ಅವಳು ಊರಿಗೆ ಬಂದು ಹೋಗ್ತಾ ಇರ್ತಾಳಲ್ಲ, ಆ ಟೈಮಲ್ಲಿ ಮೇಂಟೈನ್ ಮಾಡೋದಕ್ಕೆ ಯಾರೂ ಇರಲ್ಲ, ಆ ಕಾರಣಕ್ಕೋಸ್ಕರ. ಹಾಗೆ ಕೆಳಗಡೆ ಗಾರ್ಡನ್ ಕೂಡ ಮಾಡ್ಕೊಂಡಿದ್ದಾಳೆ. ತುಂಬ ತರಕಾರಿ ಹಣ್ಣುಗಳನ್ನೆಲ್ಲ ಬೆಳ್ಕೊಂಡಿದ್ದಾಳೆ. ಮತ್ತೊಮ್ಮೆ ಈ ನಮ್ಮ ವೆಲ್ಕಮ್ ಮಾಡಿದಂಥವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಲ್ಲ. ನನ್ನನ್ನೇ ನೋಡ್ತಾ ಇದೆ. ನನ್ನನ್ನು ನೋಡಿದಾಗೆಲ್ಲ ಅಷ್ಟು ಬಗ್ಲದದು, ಯಾರೋ ಹೊಸೊಬ್ಬರು ಬಂದರು ಅಂತ ಹೇಳಿಬಿಟ್ಟು. ಇದು ನಮ್ಮ ಅಕ್ಕನ ಮನೆ ಎಂಟ್ರಿ. ನಾವಂತೂ ಬಂದುಬಿಟ್ವಿ. ಸುಸ್ತಾಗಿತ್ತು. ಆದರೆ ಇಲ್ಲಿ ಇನ್ನೊಂದು ವಿಶೇಷ ಇತ್ತು. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮ ಅಕ್ಕನ ಮಗನ ಬರ್ಡೇ ಇತ್ತು. ಹಾಗಾಗಿ ಅವರು ಸಿಂಪಲಾಗೆ ಮಾಡಿದ್ರು. ಯಾಕೆ ಅಂದರೆ ಅವರು ಹೊರಗಡೆ ಪಾರ್ಟಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ರಂತೆ. ಬಟ್ ನಾನು ಬರ್ತೀನಿ ಅಂತ ಅವಳಿಗೆ ಕಾಲ್ ಮಾಡಿ ಹೇಳಿದ್ದೆ. ಹಾಗಾಗಿ ಹೊರಗಡೆದೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಮನೆಯಲ್ಲೇ ಸಿಂಪಲಾಗಿ ಮಾಡಿದ್ರು. ಚೆನ್ನಾಗಿತ್ತು, ನಮಗೂ ಖುಷಿ ಆಯಿತು. ಎಷ್ಟೋ ವರ್ಷದ ಮೇಲೆ ಅವನ ಬರ್ಡೇಲಿ ಸೇರ್ಕೊಂಡಿದ್ದೀವಿ ಅಂತ. ಅವನ ಹೆಸರು ಸೂರ್ಯ ತೇಜ್ ಅಂತ. ತುಂಬ ಚೆನ್ನಾಗಿದೆ ಅಲ್ಲ. ಕೇಕ್ ಅಂತೂ ಸಕ್ಕತ್ತಾಗಿತ್ತು. ನಾನು ಅವ್ರ ಜೊತೆ ಸೇರಿಕೊಂಡು ಸಿಂಪಲಾಗಿ ಒಂದು ಬರ್ಡೇನ ಹೇಗೆ ಮಾಡ್ತೀವಿ ಅಂತ ಬನ್ನಿ ನೋಡೋಣ. ಗ್ರ್ಯಾಂಡೇನೇ ಇರಲಿಲ್ಲ, ಬಟ್ ಆದ್ರೂ ಅಕ್ಕ ನಾನು ಬರ್ತಾಯಿದ್ದೀನಿ ಅಂದಮೇಲೆ ವಿಶೇಷ ಅಡುಗೆಗಳನ್ನೇ ಮಾಡಿರ್ತಾಳೆ ಅಲ್ವಾ. ತುಂಬ ಥರದ ಅಡುಗೆಗಳನ್ನು ಕೂಡ ಮಾಡಿದ್ಲು. ಎಲ್ಲರೂ ಸೇರಿಕೊಂಡು ತುಂಬ ದಿನದ ಮಾತುಕತೆ ಎಲ್ಲ ಇತ್ತು. ಅದನ್ನೆಲ್ಲ ಮಾತಾಡ್ಕೊಳ್ತಾ ಬರ್ಡೇನೂ ಆಚರಿಸ್ಕೊಳ್ತಾ ಹೇಳಿದ್ಲು ಅಕ್ಕ, ಇದನ್ನೆಲ್ಲ ವೀಡಿಯೋ ಮಾಡಬೇಡ ಕಣೆ ಅಂತ. ಏನೋ ನನಗೂ ಒಂದು ವೀಡಿಯೋ ಇದ್ದಂಗೆ ಇರುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಂಡ್ರೆ ಯಾವಾಗಲೂ ಈ ವಿಡಿಯೋ ಸದಾ ಇರುತ್ತೆ, ನೆನಪಿಗೋಸ್ಕರ ಆಗುತ್ತೆ. ನಾನು ಒಂದು ಟೈಮಲ್ಲಿ ಹೋಗಿದ್ದೆ ಅಂತ ಹೇಳ್ಕೊಳ್ಳೋಕ್ಕೆ ಅಂತ ಇರಲಿ ಅಂತ ಇಟ್ಕೊಂಡೆ. ಇವನು ನಮ್ಮ ಅಕ್ಕನ ಮಗ. ಹಾಗೆ ನಮ್ಮ ಅಕ್ಕ, ಹಾಗೆ ನಮ್ಮ ಭಾವ ಅಂತೂ ಒಳ್ಳೆ ಪೋಸ್ಟಲ್ಲಿದ್ದಾರೆ. ತುಂಬ ಒಳ್ಳೆ ಭಾವ, ಸ್ಮೂತ್ ಭಾವ. ಖುಷಿಯಾಗುತ್ತೆ ನನಗೂ ಕೂಡ. ಹಾಗೆ ನಾನು ನಮ್ಮ ಮನೆಯವರು ಮಾತ್ರ ಹೋಗಿದ್ವಿ. ನನ್ನ 2 ಮಕ್ಕಳು ಹೋಗಿರಲಿಲ್ಲ. ಆಲ್ರೆಡಿ ನಿಮಗೆ ಗೊತ್ತಿದೆ, ಒಬ್ಬಳು ಹಾಸ್ಟೆಲಲ್ಲಿದ್ದಾಳೆ, ಹಾಗಾಗಿ ಒಬ್ಬಳು ಮನೆಯಲ್ಲಿದ್ದಾಳೆ. ಅವಳಿಗೆ ಸ್ಕೂಲ್ ಇತ್ತು, ಅದಕ್ಕಾಗಿ ನಾನು ಕರ್ಕೊಂಡು ಹೋಗಿರಲಿಲ್ಲ. ನಮಗೆ ಇವನನ್ನು ಅಷ್ಟೇ ಚಿಕ್ಕದಿಂದ ನೋಡಿ ಇವಾಗ ಎಷ್ಟು ದೊಡ್ಡನಾಗ್ಬಿಟ್ಟಿದ್ದಾನೆ ಅಂತ ಖುಷಿ ಆಗುತ್ತೆ ಅಲ್ವಾ. ಈ ಏಜಲ್ಲಿ ಮಕ್ಕಳನ್ನ ಬೆಳೆದಿದ್ದು ನೋಡಿದ್ರೆ ತುಂಬಾ ಖುಷಿ ಆಯಿತು. ಇವಾಗ ಇವನು ಫಸ್ಟ್ PU ಓದ್ತಾ ಇದ್ದಾನೆ, ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಅಲ್ಲ, ಅಷ್ಟು ಖುಷಿ ಆಯಿತು ನನಗಂತೂ. ತುಂಬ ಸಮಯದ ಮೇಲೆ ನಾನು ಬೆಂಗಳೂರು ಹೋಗಿದ್ದು. ಒಂದು 9 ವರ್ಷ ಆಗಿತ್ತು ಬೆಂಗಳೂರು ಹೋಗ್ದಲೇ. ಇವಾಗ ಹೋಗಿ ಏನೋ ಒಂಥರ ಎಲ್ಲ ಚೇಂಜ್ ಆಗಿರೋದು ನೋಡಿ, ಏನೋ ಒಂಥರ ಖುಷಿ ಆಯಿತು. ಇವರು ನಮ್ಮ ಭಾವ, ಹಾಗೆ ನಮ್ಮ ಭಾವನ ತಂದೆ ಕೂಡ ಇದ್ದಾರೆ. ತುಂಬ ಸೈಲೆಂಟ್ ಅವರು, ನನಗೆ ತುಂಬ ಇಷ್ಟ ಆದವರು. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಬೆಂಗಳೂರಲ್ಲಿರೋರು ಗೊತ್ತಿರುತ್ತಲ್ವ, ಸ್ವಲ್ಪ ಸೈಲೆಂಟ್ ಇರ್ತಾರೆ. ಅಫಿಷಿಯಲ್ ಅಂದರೆ ಹಾಗೇ ಅಲ್ವಾ, ತುಂಬಾ ಸೈಲೆಂಟು. ತುಂಬ ಖುಷಿಯಾಯಿತು ನನಗೆ. ಇವರೇ ನೋಡಿ, ಅವರು ಇವನ ಮುದ್ದಿನ ಮೊಮ್ಮಗ ಅಂತೆ. ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಅಜ್ಜ ಮೊಮ್ಮಗ. ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ನಮಗೆ ಏನನ್ಸುತ್ತೆ, ಮಲೆನಾಡಲ್ಲಿ ಇದ್ದು ಬೆಂಗಳೂರು ಕಡೆ ಹೋದರೆ ಅಯ್ಯಪ್ಪ ನಮಗೆ ಮಲೆನಾಡೇ ಖುಷಿ ಅಂತ ಅನಿಸ್ಬಿಡುತ್ತೆ. ಬಟ್ ಬೆಂಗಳೂರಲ್ಲಿರೋರಿಗೆ ಅಲ್ಲಿಗೆ ಹೊಂದ್ಕೊಂಡಿರ್ತಾರಲ್ವ, ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಕೈಯಲ್ಲಿ ಒಳ್ಳೆ ದುಡ್ಡಿದ್ರಂತೂ ಬೆಂಗಳೂರಲ್ಲಿ ಆರಾಮಾಗಿರ್ಬೋದು ಅಂತ ಅವರೆಲ್ಲ ಖುಷಿಯಿಂದ ಇರ್ತಾರೆ. ನಮಗೆ ನಮ್ಮ ಹಳ್ಳಿನೇ ಚೆಂದ ಅನಿಸುತ್ತೆ. ನಾನು ಇವರು ಹೋಗಿದ್ವಿ. ನಾವು ಸಹ ಅವನ ಜೊತೆಗೆ ಸೇರಿಕೊಂಡು ಒಂಚೂರು ಕೇಕ್ ಕಟ್ ಮಾಡಿ ಅವನಿಗೂ ಒಂಚೂರು ತಿನ್ನಿಸಿ ನಾವು ತಿಂದ್ವಿ. ಸಖತ್ತಾಗೇ ಇತ್ತು ಕೇಕು. ಹೆಚ್ಚು ದಿನ ಅಲ್ಲಿ ಇರಲಿಲ್ಲ. ನಾನು ಹೋಗಿದ್ದು ಒಂದು ಮನೆ ಓಪನ್ಗೆ, ನನ್ನ ಹಸ್ಬೆಂಡ್ ಕಡೆಯದು. ಆ ಮನೆ ಓಪನ್ಗೆ ಅಂತ ಹೋಗಿದ್ವಿ. ಹಾಗಾಗಿ ಅಕ್ಕನ ಮನೆಗೂ ಹೋಗಿ ಬಂದು ಹಾಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಗೂ ಹೋಗಿದ್ವಿ.
2 ಡೇಸ್ ಏನೋ ಇದ್ವಿ ಅಷ್ಟೇ. ನಾವು ಮನೆ ಓಪನ್ಗೂ ಮಾರ್ನಿಂಗ್ ಇತ್ತು, ನೈಟೆಲ್ಲ ಇದನ್ನು ಮುಗಿಸ್ಕೊಂಡು ಹಾಗೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಆರಾಮಾಗಿ ಹಿಂದೆ ಆಗಿದ್ದು ಮುಂದೆ ಆಗೋದು ಎಲ್ಲ ಒಂದಷ್ಟು ಮಾತಾಡ್ಕೊಂಡ್ವಿ. ಮತ್ತು ಆಲ್ರೆಡಿ ಬೆಳಗ್ಗೆ ರೆಡಿ ಆದ್ವಿ. ಗುಡಿ ಅಂತ ಮನೆ RR ನಗರದಲ್ಲಿ ಇತ್ತು, ಅಲ್ಲಿಗೆ ಮನೆ ಓಪನ್ಗೆ ಹೋದ್ವಿ. ಹಾಗೆ ಒಂದೆರಡು ಫೋಟೋಸ್ ತೆಕ್ಕೊಂಡೆ. ಬೆಂಗಳೂರು ಅಂದರೆ ಗೊತ್ತಲ್ಲ, ಫುಲ್ ರಶ್ ಇತ್ತು. ನಾವಿಬ್ಬರು ಈ ರೀತಿ ರೆಡಿ ಆಗಿದ್ವಿ. ಹಾಗೆ ಆ ಮನೆ ಓಪನ್ನಲ್ಲಿ ಕೆಲವೊಂದು ಫೋಟೋಸ್ ಮಾತ್ರ ತೆಗೆದೆ ನಾನು. ನನಗೆ ಇದರಲ್ಲಿ ಇದು ಇಷ್ಟ ಆಗಿತ್ತು ಈ ವಿಡಿಯೋ. ಅವರು ಕಿಚನಲ್ಲಿ ಈ ರೀತಿ ಗೊಂಬೆಗಳನ್ನು ನಿಲ್ಲಿಸ್ಬಿಟ್ಟು ಥರದ ಗೊಂಬೆಗಳಿಗೆ ಡ್ರೆಸ್ ಮಾಡಿ ಇಟ್ಟಿದ್ರು. ಅದು ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಅದೊಂದು ವಿಡಿಯೋ ತೆಕ್ಕೊಂಡೆ. ತುಂಬ ರಶ್ ಇತ್ತು. ಅವ್ರದ್ದು ಮನೆ ತುಂಬಾ ಚೆನ್ನಾಗಿದೆ. ನನಗೆ ಅದೆಲ್ಲ ವಿಡಿಯೋ ತೆಕ್ಕೊಳ್ಳೋದಕ್ಕೆ ಆಗಲಿಲ್ಲ, ತುಂಬ ರಶ್ ಇತ್ತಲ್ವ. ಹಾಗಾಗಿ ಇದೊಂದು ಕಿಚನಲ್ಲಿತ್ತು, ಚೆನ್ನಾಗಿತ್ತು ಅಂತ ಇದೊಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಅಲ್ಲಿ ಅವ್ರಿಗೆ ಆರ್ಕೆಸ್ಟ್ರಾ ಕೂಡ ಇಟ್ಟಿದ್ರು. ಮನೆ ಫುಲ್ಲು ರಶ್ ಆಗುತ್ತೆ ಅಂತ ಹೊರಗಡೆನೇ ಆರ್ಕೆಸ್ಟ್ರಾ ಮಾಡಿದರು. ನಾವು ಊಟಕ್ಕೆಲ್ಲ ಅಲ್ಲಿಗೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು, ಇವರು ಸಾಂಗ್ನ ತುಂಬ ಚೆನ್ನಾಗಿ ಹಾಡ್ತಾರೆ. ನಾನು ಇವ್ರನ್ನ ಟಿ ವಿಯಲ್ಲೆಲ್ಲ ಒಂದು ಸತಿ ನೋಡಿದ್ದೆ. ಏನಂದರೆ ಇವರು ಹೆಣ್ಣು ಧ್ವನಿ ಗಂಡು ಧ್ವನಿ ಎರಡೂ ಸೇರಿಸಿ ಹಾಡ್ತಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ. ಇವ್ರದ್ದು ಒಂದು 5 ನಿಮಿಷ ಹಾಡನ್ನ ಕೇಳಿಬಿಟ್ಟು ನೆಕ್ಸ್ಟ್ ಗೊತ್ತಿದೆ ಅಲ್ವಾ, ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಅಕ್ಕನ ಮನೆಗೆ ಹೊರಟು ಮಾರ್ನಿಂಗು ನಮ್ಮ ಹಳ್ಳಿಗೆ ನಾವು ಬಂದು ತಲುಪಿದ್ವಿ. ಟೋಟಲಾಗಿ ಬೆಂಗಳೂರಲ್ಲಂತೂ 2 ದಿನ ಟೈಮ್ ಪಾಸ್ ಮಾಡಿದೆ. ಬಟ್ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ಮತ್ತು ನಾಳೆ ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ತುಂಬ ವಿಡಿಯೋದು ಗ್ಯಾಪ್ ಆಗಿದೆ. ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ನನ್ನ ವೀಡಿಯೋಸು ಮಿಸ್ ಆಗ್ತಾಯಿದೆ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.